ಯಪ್ಪ ನೋಡಿ ತಾಯಿ, ಅಲ್ಲಿ ಬಂದಿದ್ದಕ್ಕೆ ಯೂಟನ್ ಮನಿ ಎದ್ದೈತೆ. ಅಲ್ಲಿ ಹೆಂಗೆ ಕೊಡ್ತಾ ಇದ್ದಾರೆ, ಸರ ಸರ ಲಟ 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 ಕೊಡ್ತಾ ಇದ್ದಾರೆ. ಇನ್ನು ಮಣ್ಣಿನ ಬೇಸ್ ಮಟ್ಟ ಮಾಡಿರು, ಅಲ್ಲಿ ನೀರಪ್ರಪ್ನ ಆಗ್ತೈತೆ ಮನೆ ಕೆಲಸ. ಹೆಂಗೆ ಕೊಡ್ತಾ ಇದ್ದಾರಪ್ಪ, ದುಡ್ಡು ಎಲ್ಲಿ ತೆಗೆದ್ರು ಅಮ್ಮಂಗಾಗುತ್ತೆ ನನಗೆ. ಅವಾಗ ಕಿಟ್ಕಿತ್ಲಾಗಿಕ್ಕ್ಯಾವ್ರಿ ನಮ್ಮ ಜಾಗದ ಕಡಿಕೆ. ಏನಪ್ಪ ಅಲ್ಲ, ಇತ್ಲ ಕಿಟಕಿ ಇಕ್ಬೇಡ್ರಿ ಅಂತ ಹೇಳಿದ್ನಿ, ತಿರುಗಿ ಇತ್ಲಾಗೆ ಕಿಟಕಿ ಇಕ್ಕೇ ಇದ್ರ. ಅಲ್ಲ ನೀವು ಯಾಕೆ ಇತ್ಲ ಇಕ್ಕೋದ್ರಿ ಕಿಟಕಿನ? ತೋ ಇವಾಗ ಕೈ ಬಂತಪ್ಪ ದೇವ್ರಿ. ಯಾಕ ನಾನು ಕೇಳಬೇಡಮ್ಮ, ನಿನ್ನ ಕೈ ಮುಗಿತೀನಿ, ಇಲ್ಲಿಂದ ಹೊಲ್ಟೋಗಮ್ಮ. ನಮಗೆ ಕೆಲಸ ಸಾಗಲ್ಲ, ಹೊಲ್ಟೋಗು. ನೆನ್ನೆ ಮನೆ ಎಲ್ಲ ಬರ್ದಿಲ್ಲದಕ್ಕೆ ನೋಡಿ ಎಷ್ಟು ಬೇಗ ಗಾಡಿ ಎದ್ದಾಳ್ಬಿಡ್ತು. ನೀನು ಬಂದು ಏನಾದರೂ ಇಲ್ಲಿ ನಾವು ಕೆಲಸ ಮಾಡತ್ತ ಮಾತಾಡಿದೀಯಾ ಅಂತಂದರೆ ಕೆಲಸನೇ ಸಾಗಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಮ್ಮ. ಹೇಳಪ್ಪ, ನಿಮ್ಮ ಮನೆ ಓನರ್ಗೆ ಹೇಳು, ಅವರು ಈ ಜಾಗದಾರು ಕೇಳ್ತಾರೆ ಅಂತ ಹೇಳಿ. ಹೋಗತ್ಲ ನಿಂತಾಗ ಯಾರು ಮಾತಾಡ್ತಾರೆ? ಯಾರನ್ನ ತಲೆ ಕೆಟ್ಟಿರೋರು ಮಾತಾಡ್ಬೇಕು ಕಣಕ್ಕ ನಿನ್ನ ಹತ್ರ. ನಿಜವಾಗ್ಲೂ ಬಂದು ಈಗ ಕೆಲಸ ಮಾಡತ್ತಾಗ ಏನು ತಲೆ ತಿಂತಿಯಾಕ ಹಂಗೇನೆ ಅತ್ಲ ಕಿಟಕಿ ಇಕ್ಬೇಡ್ರಿ ಇತ್ಲಾಗ ಇಕ್ಬೇಡ್ರಿ ಅಂತ ಹೇಳಿ ಅವ್ರನ್ನ ಕೇಳ್ಕೊವಾಗ ಹೋಗಿ ಮನೆಯವ್ರನ್ನ. ಏನಣ್ಣ ಏನಂತೆ ಅವ್ರದ್ದು ಸಮಸ್ಯೆ? ಅಲ್ಲ ಗಣೇಶ ಅಂತಮ್ಮ, ಇತ್ಲಾಗ ನಮ್ಮ ಮನೆ ಕಡೆ ಕಿಟಕಿ ಇಕ್ಕೇ ಇದೆಯಲ್ಲ ನೀನು. ಹಾಂ, ಇತ್ಲಾಗೇನು 3 ಅಡಿ ಜಾಗ ಬಿಟ್ಟಿದ್ವಿ, ಕಿಟಕಿನ ಈಕಬೇಡ ನೀನು. ಸುಮ್ಮನೆ ಇಲ್ಲೋಡಕ್ಕ ಮಾತು ಬೇಡ. ಇವಾಗ ಹೋಗಿ ಪಂಚಾಯತಿಗೆ ಕರ್ಕೊಂಬ, ಅವ್ರನ್ನ ಕರ್ಕೊಂಬಂದು ಪಿಡಿವಂಗೆ ಕರ್ಕೊಂಬಂದು ಅಳತೆ ಮಾಡಿಸು, ಸರಿನಾ? ನಿಮ್ಮ ಕಡಿಕೆ ನಾನು 1 ಅಡಿ ಜಾಗ ಹೋಗಿದ್ರೆ ನಾನು ಅಲ್ಲೇ ಬೇಕಾದ್ರೆ ತೋಟ ಹೋದ್ರೂ ಪರವಾಗಿಲ್ಲ, ತಿರುಗಿತ್ತು ಈ ಕಡೆಗೆ ಇಕ್ಕಿಸ್ತೀನಿ, ಸರಿನಾ? ಹೋಗು. ಅಲ್ಲ ನನಗೆ ಗೊತ್ತಾಗುತ್ತೆ ಅಳತೆ, ನಮ್ಮ ಜಾಗ ಇಲ್ಲಿಗೆ ಬತ್ತೈತೆ, ನಮ್ಮ ಜಾಗ ಇತ್ಲಾಗೇ ಐತೆ ಅಂತ ಹೇಳಿ ನನಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಳತೆನ. ನೀನು ಹಂಗೆಲ್ಲನ ಹೇಳ್ಬೇಡ. ನನ್ನ ಕಣ್ಣಾಗ ನೋಡೇ ಹೇಳ್ತೀನಿ, ಈಟೆ ಇತ್ಲಾಗೆ ನಮ್ಮ ಕಡಿಕೆ ಬಂದೈತೆ, ಇತ್ಲಾಗ ಇಷ್ಟೇ ಹೋಗೈತೆ ಅಂತ ನನ್ನ ಕಣ್ಣಾಗ ನೋಡೇ ಹೇಳ್ತೀನಿ. ಅದು ಹೆಂಗೆ ಹೇಳ್ತೀಯ ನೀನು? ಇಲ್ಲೇ ಬತ್ತೈತೆ ಇಲ್ಲೇ ಮಾಡ್ತೀಯ ಅಂತ ಹೇಳಿ. ನೀನು ಅದು ಹೆಂಗೆ ಹೇಳ್ತೀಯ? ನಾನು ಹೇಳ್ತಾ ಇದ್ನಲ್ಲ ಕರೆಕ್ಟಾಗಿ ಐತೆ ಅಂತ ಹೇಳಿ. ನಿನ್ನ ಕಣ್ಣಿಗೆ ಒಂಥರ ಕಾಣುತ್ತೆ, ನನ್ನ ಕಣ್ಣಿಗೆ ಒಂಥರ ಕಾಣುತ್ತೆ. ಹೋಗಿ ಸುಮ್ಮನೆ ಕರ್ಕೊಂಬಂದು ಪಂಚಾಯತಿಗೆ ಪಿ ಡಿ ಒನ್ ಕರ್ಕೊಂಬಂದು ಅಳತೆ ಮಾಡಿಸು, ಸರಿನಾ? ಅಳತೆ ಮಾಡಿಸಿ ಮಾತಾಡು, ಸುಮ್ಮನೆ ಮಾತಾಡಬೇಡ. ಅಷ್ಟೇ ಕಣಕ್ಕ, ಸುಮ್ಮನಿಲ್ಲಿ ನೀನು ಬಂದು ತಲೆ ತಿನ್ನಬೇಡ. ಹೋಗಿ ಕರ್ಕೊಂಬಂದು ಅಳತೆ ಮಾಡ್ಸಂಗಿದ್ರೆ ಮಾಡಿಸು. ಅಲ್ಲ ಸುಮ್ಮನೆ ಒಟ್ಟರಿಗೆ ಯಾಕೆ ಮಾತಾಡ್ತೀಯ? ಅವ್ರು ಕಟ್ತಿರೋದಕ್ಕೆ ಏನಾನ ಒಂದು ನೀನು ಇಲ್ಲಿ ನೆವೆ ಮಾಡ್ಕೊಂಬತ್ತಿಯಲ್ಲ. ನಮ್ಮ ಜಾಗದ ಕಡೆ ಕಿಟಕಿ ಇಕ್ಬೇಡ್ರಿ, ನಮ್ಮ ಜಾಗದ ಕಡೆಗೆ ಬಾಗಿಲು ಇಕ್ಬೇಡ್ರಿ, ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅಂತ ಯಾತನ ಒಂದು ಹೇಳ್ಕೊಂಬತ್ತಿಲ್ಲ ಯಾಕ? ಅಯ್ಯಯ್ಯಪ್ಪ, ನಾವು ಈ ಸೋನ್ ಮನೆ ಕಟ್ಟೋದಕ್ಕೆ ಇಷ್ಟೊಂದು ತಕ್ಕ ಹೋಗಿದ್ದೀವಮ್ಮ. ಹಿಂಗೆ ಆಡ್ದಾರ ನೆಲ್ಲೆಲ್ಲೂ ನೋಡಲಿಲ್ಲ ನಾನು. ಹಿಂಗೆ ಆಡ್ದಾರ ನೆಲ್ಲೆಲ್ಲೂ ನೋಡಿಲ್ಲ. ಒಂದು ನೋಡಿ ಜಾಗಕ್ಕೆಲ್ಲ ಲೆಕ್ಕ ಹಾಕಿ ನೀನು ಹಿಂಗೆ ಆಡ್ತಾ ಇದೀಯಾ ಅಂದರೆ ನಾನೇನೇನು ತಲೆ ತಿಂತಿಲ್ಲ. ನಾನು ಯಾಕೆ ತಲೆ ತಿಂಬನ ಹೇಳು? ಇರೋದು ಹೇಳ್ತಾ ಇದ್ನಿ, ನಮ್ಮ ಜಾಗ ನಾವು ದನಪನ ಕಟ್ಟಕ್ಕಂತೇಳಿ ಮಾಡ್ಕೊಂಡಿದ್ವಿ. ಬಿಡು, ಆ ಜಾಗದಾಗ ಇವರೇನೇನು ಮಾಡಲ್ಲ ಅಂತ ಹೇಳಿ ಎಲ್ಲ ಮಾತಲಿಸ್ಕೊಂಬಂಡ್ರೆ ನಮಗೂ ಬೇಕಪ್ಪ ದನಪನ ಕಟ್ಟಕ್ಕೆ. ಸರ್ ಇವರೇ ನೋಡಿ ಸರ್, ಹೇಳಿ ಸರ್ ನೀವೇನೆ. ದೊಡಮ್ಮ, ಇಲ್ಲಿ ಪಿ ಡಿ ಬಸ್ಸವ್ರು ಬಂದಿದ್ದಾರೆ, ಇವ್ರ ಹತ್ರ ಮಾತಾಡಿ, ನೀನೇನೇ ಮಾತಾಡೋದಿದ್ರು ಹೇಳಿ ಸರ್. ಬಂದಿಲ್ಲಿ ಕೆಲಸ ಮಾಡೋರ ಹತ್ರ ಸುಮ್ಮನೆ ಜಗಳ ಮಾಡ್ತಾರೆ ಬಂದು. ನಮ್ದು ಇಲ್ಗಾನ ಐತೆ, ಇತ್ಲಾಗ ಮಾಡಬೇಡ್ರಿ ಅತ್ಲಾಗ ಮಾಡಬೇಡ್ರಿ ಅಂತ ಬರೀ ತಲೆ ತಿಂತಾರೆ ಇಲ್ಲಿ. ನೀವೇ ಹೇಳ್ರಿ ಸರ್, ಅದೇನು ಏನು ಎತ್ತ ಅಂತ ಹೇಳಿ ಅಳತೆ ಮಾಡಿದ್ರಲ್ಲ, ಹೇಳಿ ಸರ್. ಇಲ್ಲೋಡ್ರಮ್ಮ, ಯಾಕಮ್ಮ ಅವರಿಗೆ ನೀವು ತೊಂದರೆ ಮಾಡ್ತೀರಾ? ಅವ್ರದ್ದು ಜಾಗ ಎಲ್ಲ ಅಳತೆ ಮಾಡಿದ್ವಿ, ಅವ್ರ ಪಕ್ಕ ಅಳತೆ ಐತೆ. ಇತ್ಲಾಗ 56 ಐತೆ, ಇತ್ಲಾಗ 65 ಐತೆ. ಅವ್ರದ್ದೇನಾಯ್ತೋ ಅದ್ರ ಪ್ರಕಾರ ಅವ್ರು ಮಾಡ್ಕೊಂಡಿದ್ದಾರೆ. ನೀವು ಅವ್ರನ್ನ ಕೇಳೋವಂಥದ್ದೇನಿಲ್ಲ. ನೀವು ಯಾಕೆ ಕೇಳ್ತೀರಾ? ಅವ್ರು ಸರಿಯಾಗೈತೆ, ಸರಿನಾ? ನಿಮ್ಮ ನೋಡಿದ್ರೆ ಇಲ್ಲಿಂದ ಇತ್ಲಾಗಿರೋದು ಇನ್ನೂ 1 ಅಡಿ ಅವರು ಒಳಕ್ಕೆ ತಗೊಂಡಿದ್ದಾರೆ. ನೀನು ಇತ್ಲಾಗ ಬಂದಿದೆ ಅಂತ ಹೇಳಿ ಕೆಲಸ ಮಾಡೋರಿಗೆ ಹಿಂಗೆ ತೊಂದರೆ ಕೊಡೋದು ಸರಿ ಇಲ್ಲಮ್ಮ. ಸರಿಯಾಗಿದೆ ಅವ್ರದ್ದು ಅಳತೆ. ನಾನು ಬೆಳಗ್ಗೆ ಬಂದು ಎಲ್ಲ ಅವರು ಅಳತೆ ಮಾಡೋದಕ್ಕಂತ ನನಗೆ ಹೇಳಿದರು, ಎಲ್ಲ ಕರ್ಕೊಂಡು ಬಂದು ಅಳತೆ ಮಾಡಿಸಿದ್ದೀನಿ. ಅಲ್ಲ ಸರ್, ಇತ್ಲಾಗ ಏನೋ ಬಂದೈತೇನೋ 1 ಅಡಿ ನಮ್ಮ ಜಾಗದ ಕಡಿಕೆ ಅಂತ ಹೇಳಿ. ಇವಾಗ 1 ಅಡಿ ಅವ್ರು ಇನ್ನೂ ಒಳಗಡೆ ತಗೊಂಡಿದ್ದಾರೆ, 1 ಅಡಿ ನಿನ್ನ ಜಾಗದ ಕಡೆನೇ ಬಂದೈತೆ. ಆ ಕಡೆಗೆ ಬಂದೈತಮ್ಮ, ನಿನ್ನ ಜಾಗದ ಕಡೆ ಬಂದೈತೆ. ಅದನ್ನು ನೀನು ಬಿಟ್ಟು ನೀನು 1 ಅಡಿ ಬಿಟ್ಟು ಕಟ್ಕೋಬೇಕು. ಅವ್ರದ್ದೇ ಇನ್ನೂ 1 ಅಡಿ ಈ ಕಡೆ ಹೆಚ್ಚಾಗೈತೆ. ಅಲ್ಲ ಸರ್, ನನಗೆ ನಮ್ದಿಲ್ ಗಾನ ಬರೋದ, ಅದಕ್ಕೆ ನಮ್ದೇನೋ ಇಲ್ಲಿಗೆ ಏನೋ ಬಂದೈತೇನೋ ಅಂತ. ಸುಮ್ಮನೆ ನೋಡಿಬಿಟ್ಟು ಮಾತಾಡಬೇಡ್ರಿ ಅಮ್ಮ, ನೋಡಿಬಿಟ್ಟು ಮಾತಾಡೋಕೆ ಹೋಗಬೇಡಿ ಯಾವತ್ತೂ. ಈಗ ಅಳತೆ ಐತೆ, ಟೇಪ್ ಹಿಡ್ದು ಅಳತೆ ಮಾಡಬೇಕು. ಟೇಪ್ ಹಿಡ್ದು ಅಳತೆ ಮಾಡಿದ್ರೇ ಅಳತೆ ಗೊತ್ತಾಗೋದು. ನೀವು ಹೇಳ್ತೀರ ಒಂದು ಅಂದಾಜಿಗೆ, ಈ ಕಡೆಗೆ ನಮ್ದು 5 ಅಡಿ ಐತೆ 10 ಅಡಿ ಐತೆ ಅಂತ ಹೇಳಿ ಅಳತೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಇವ್ರದ್ದು ಇಲ್ಲೋಡಮ್ಮ, ಉದ್ದ 63 ಐತೆ, ಅಗಲ 54 53 ಏನೋ ಐತೆ ಇವ್ರದ್ದು. ಎಲ್ಲ ಪಕ್ಕ ಅಳತೆ ಐತೆ ಇವ್ರದ್ದು. ಇನ್ನೇನು ದೊಡಮ್ಮ, ನಿನಗೆ ಇನ್ನೇನು ಹೇಳ್ಬೇಕು ಹೇಳು? ಇವಾಗ ಅಳತೆ ಮಾಡಿಸಿದ್ದಿ ತಾನೇ ಕರ್ಕೊಂಡು ಬಂದು, ಗೊತ್ತಾಯ್ತಾ ಇವಾಗ? ಸರಿ ಬಿಡು. ನಾನು ಏನನ ಇತ್ಲಾಗ ಬಂದೈತೇನೋ ಅಂತ ಅನ್ಕಂಡೆ, ಬಿಡತ್ತ. ಅಳತೆ ಮಾಡಿಸಿದಿರಲ್ಲ ಹೆಂಗೂ ಬಿಡು. ಇನ್ನೇನು ಇವಾಗ ನಾನು ಇನ್ನೇನು ಅಳತೆ ಮಾಡ್ಸೋಣ, ನಾನು ಕರ್ಕೊಂಬಂದು ಅಳತೆ ಮಾಡ್ಸೋಣ ಅಂತಿದ್ದೆ. ಬಿಡತ್ತ, ಕಟ್ಕೇಳ್ರಿ. ಇವರಿಗೆ ಮತ್ತೆ ನೀವು ಬಂದು ಯಾವುದೇ ಕಾರಣಕ್ಕೂ ನೀವೇನು ತೊಂದರೆ ಮಾಡಿಕೊಡ್ದು. ಅವ್ರು ಮಾಡ್ಕೊಳ್ತಾ ಇದ್ದಾರೆ, ನೀವು ಏನು ತೊಂದರೆ ಮಾಡೋಂಗಿಲ್ಲ, ಸರಿನಾ? ಏನಾದರೂ ತೊಂದರೆ ಮಾಡಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ.
ಯಾಕೆ ಒಳ್ಳೆ ಕೆಲಸ ಮಾಡಿರಿ. ಈ ಅಮ್ಮ ಬಂದು ಆಗ್ಲೆಲ್ಲ ತಲೆ ತಿಂಬೋದು. ಇಲ್ಲಿ ಕೆಲಸನೂ ಸಾಕ್ತಿರ್ಲಿಲ್ಲ, ಏನೂ ಸಾಕ್ತಿರ್ಲಿಲ್ಲ. ಬಂದು ಇತ್ಲಾಗಿ ಇಕ್ಬೇಡ್ರಿ ಅತ್ಲಾಗಿ ಇಕ್ಬೇಡ್ರಿ ಅಂತ ಇಲ್ಲದ್ದು ಹೇಳೋದು. ಇವಾಗ ಹೆಂಗತ್ತಾಗೆ ಅವರು ಸರ್ನ ಕರ್ಕೊಬಂದು ಹೇಳ್ಸಿರೋದಕ್ಕೆ ಸುಮ್ಮನೆ ಆಗ್ತಾಯಿತ್ತತ್ತಾಗೆ. ಹ್ಞೂನಣ್ಣ, ನಿಮ್ಗೇನಾದ್ರೂ ಇವು ಅಮ್ಮ ಬಂದು ಆಗ್ಲಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನಾವು ಅಲ್ಲೇನೇ ಇವಾಗ ಪಿ ಡಿ ಒ ಕರ್ಕೊಬಂದು ಎಲ್ಲ ಅಳತೆ ಮಾಡಿಸಿದ್ದೀವಿ. ಅಳತೆ ಮಾಡಿಸಿ ಮನೆಯದೆಲ್ಲ ಈಸತ್ತು ಮಾಡಿಸ್ಕೋಬೇಕು. ಅದಕ್ಕೆ ಎಲ್ಲ ಅಳತೆ ಮಾಡಿದ್ದಾರೆ. ಇವಾಗ ನಮ್ಮ ದೊಡ್ಡಮ್ಮೇನೇನು ಮಾತಾಡೋಂಗಿಲ್ಲ. ಅಲ್ಲ, ನಾನು ಬಂದಿರ್ಬೋದೇನೋ ಅಂತ ಹೇಳಿ ಹೇಳ್ದೆ. ಸರಿ ಬಿಡ್ರಿ ಕಟ್ಕೊಂಬ್ಲಿ ಬಿಡ್ರಿ. ಅಲ್ಲ, ನಾನು ನಮ್ಮ ಕಡೆಗೆ ಏನೋ ಬಂದೈತೇನೋ ಅಂತ ಹೇಳಿದ್ದೆ ಅಷ್ಟೇನೆ. ಇವಾಗ ಗೊತ್ತಾಯ್ತಲ್ಲ, ಮತ್ತೆ ಮಾತಾಡೋಕೆ ಹೋಗ್ಬೇಡ. ಇವಾಗ ಸರ್ನ ಕರ್ಕೊಂಬಂದು ಅಳತೆ ಮಾಡಿಸಿದ್ದೀವಿ ತಾನೇ. ಇವಾಗ ನೀನು ಮತ್ತೆ ಮಾತಾಡೋಂಗಿಲ್ಲ, ಇಲ್ಲಿ ಬಂದು ನೋಡಿ ಹೇಳಿರ್ತೀನಿ. ಸರಿ ಬಿಡತ್ತೆ. ಕಟ್ಕೇಳ್ರಿ. ನಾನು ಬೇಲೆ ಇತ್ಲ ಬಂದಿರ್ಬೋದೇನೋ ಅಂತ ಅನ್ಕೊಂಡು ಕಟ್ಕೇಳ್ರತ್ತ ಬಿಡತ್ತೆ, ಹೋದ್ರೆ ಹೋಗ್ರಿ. ಅವರಿಂದನ ಇನ್ಮೇಲೆ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಾ ಇರಿ, ಸರಿನಾ? ಅವ್ರೇನಾದರೂ ಮಾತಾಡಿದ್ರೆ ಬಂದು ನಮಗೆ ಕಂಪ್ಲೇಂಟ್ ಮಾಡಿ ನೀವು. ಸರಿ ಆಯಿತು ಸರ್, ಬಂದು ನಿಮಗೆ ಹೇಳ್ತೀವಿ. ಮತ್ತೆ ಏನು ಕೆಲಸದಗಳಿಗೂ ಬಂದು ತಲೆ ತಿಂತಾ ಇದ್ರು ಸರ್, ಅದಕ್ಕೆ ನಾವು ಕರ್ಕೊಂಡು ಬಂದು ಅಳತೆ ಮಾಡಿಸಿದ್ದು. ಈಗ ಏನಾದರೂ ಬಂದು ಅವ್ರು ಕೇಳಿದ್ರೆ ಹೇಳ್ತೀವಿ, ಹೇಳಿ ಸರ್. ಸರಿ ಅಮ್ಮ, ಆಯಿತು. ಹೆಂಗಣ ಪಿಡಿನ ಕರ್ಕೊಂಬಂದು ಎಲ್ಲ ಅಳತೆ ಮಾಡ್ಸೋಕ್ಕೆ ಸುಮ್ಮನೆ ನಿಮ್ಮ ದೊಡ್ಡಮ್ಮ. ಇಲ್ಲಾಂದ್ರೆ ಬಂದು ಇಲ್ಲಿ ತಲೆ ತಿನ್ಬೋದು ನೋಡಿ. ಸುಮ್ಮನೆ ಅದೇ ಓದು ಅಲ್ಲ, ಸುಮ್ಮನೆ ಬಂದು ಮಾತಾಡೋದು. ಇವಾಗ ಸುಮ್ಮನಾತ್ ನೋಡು. ಅದಕ್ಕೆ ಮತ್ತೆ ಎಲ್ಲಿ ಬಿಗಿ ಮಾಡಬೇಕು ಅಲ್ಲಿ ಬಿಗಿ ಮಾಡಬೇಕು ಅಂಬೋದು. ಸುಮ್ಮನೆ ಜಗಳ ಮಾಡ್ಕೊಂಬಂದು ಒಳ್ಳೇದಲ್ಲ. ಈಗ ನಾವು ಮನೆ ಕಟ್ತಾ ಇದ್ದೀವಿ. ಮನೆ ಕಟ್ಟಬೇಕಾದ್ರೆ ಸುಮ್ಮನೆ ಅವ್ರ ಹತ್ರ ಎಲ್ಲ ಜಗಳ ಮಾಡ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಕಣಮ್ಮ. ಅದಕ್ಕೇ ನಾನು ಹೋಗಿ ಪಿಡಿಒ ಸರ್ಗೆ ಹೇಳಿದ್ದೆ, ಸರ್ ಹಿಂಗೆ ನಮ್ಮ ಜಾಗ ಬಂದು ಅಳತೆ ಮಾಡಿ ಅಂತೇಳಿ. ಬೆಳಗ್ಗೆ ಬಂದು ಅಳತೆ ಮಾಡಿದರು. ಇವಾಗ ಬಂದಿರೋದು ನೋಡಿದೆ, ಪಟ್ಟಮ್ಮಂಗೆ ಹೋದೆ. ಸರ್ ಬಂದಿದ್ರು, ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಬಂದೆ. ಕರ್ಕೊಂಬಂದು ಅವ್ರ ಪಿಡಿಒ ಸರ್ ಹೇಳಿದ್ಮೇಲೆ ಸುಮ್ಕಾಯ್ತು ನೋಡಿ ನಮ್ಮ ದೊಡ್ಡಮ್ಮ. ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಮಾತಾಡಲ್ಲ. ಇತ್ಲಾಗಿ ಇಕ್ಬೇಡ್ರಿ ಎತ್ಲಾಗಿ ಇಕ್ಬೇಡ್ರಿ ಅಂತೇಳಿ. ಅದಕ್ಕೆ ಮತ್ತೆ ಎಲ್ಲಿ ಟೈಟ್ ಮಾಡಬೇಕು ಅಲ್ಲಿ ಟೈಟ್ ಮಾಡಿದ್ರೆ ಕಣಮ್ಮ. ಈಗ ಏನನ್ನ ನಾವು ಹೇಳಿದ್ರೆ ಹಂಗೆ ಹಿಂಗೆ ಅಂತ ಮಾತಾಡೋದು ನಮ್ಮ ದೊಡ್ಡಮ್ಮ. ಜಗಳನೇ ಮಾಡಕ್ಕೆ ಬರೋದು. ಹೆಂಗ ಬಿಡತ್ತ, ಅಳತೆ ಮಾಡಿಸಿದ್ದು ನಮಗೂ ಅನುಕೂಲ ಆಯಿತು. ಹೆಂಗೂ ಈ ಸತ್ ಬೇರೆ ಮಾಡಿಸ್ಬೇಕಾಯಿತ್ತು ಮನೇದ. ಎಲ್ಲ ಅಳತೆ ಮಾಡಿಸಿದ್ಕೆ ಸರಿ ಆಯ್ತು ಅತ್ಲಾಗೆ ಬಿಡು. ಹೆಂಗ ನಿಮ್ಮ ದೊಡ್ಡಮ್ಮ ಇನ್ಮೇಲಿಂದ ಮಾತಾಡಲ್ಲ. ಅವ್ರು ಹೇಳೋರಲ್ಲ ಪಿಡಿಒ ಸರ್, ಇನ್ಮೇಲಿಂದ ಏನು ಮಾತಾಡಕ್ಕೆ ಹೋಗಲ್ಲ. ಯಾಕೆ ಒಳ್ಳೆ ಕೆಲಸ ಮಾಡಿರಿ ಅಕ್ಕ. ಆ ಅಮ್ಮ ಬಂದು ಆಗ್ಲೆಲ್ಲ ತಲೆ ತಿನ್ನೋದಿಲ್ಲ ಕೆಲಸದ ಹತ್ರ. ಆ ಅಮ್ಮ ಬಂದು ಇಲ್ಲಿ ಮಾತಾಡ್ತು ಅಂದರೆ ನಮಗೆ ಕೆಲಸನೇ ಸಾಕ್ತಾ ಇರಲಿಲ್ಲ. ಅದಕ್ಕೆ ಅಣ್ಣ ನಾವು ಸುಮ್ಮನೆ ಜಗಳ ಮಾಡ್ಕೊಂಬದು ಯಾಕೆ ಅಂತ ಹೇಳಿ ಅಲ್ಲಿ ಹೋಗಿ ಸುಮ್ಮನೆ ಅವ್ರಿಗೆ ಹೇಳ್ಬಿಟ್ಟು ಅಳತೆ ಮಾಡಿಸಿದ್ಕೆ ಸರಿ ಆಯ್ತು. ನಾವು ನಿನ್ನೆ ಸಹ ದುಡ್ಡು ಕಟ್ಟಿ ಅಳತೆ ಮಾಡಿಸಿದ್ವಿ ಪಿಡಿಒ ಸರ್ಗೆ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತೀರಿ. ಅಲ್ಲ, ಕೂಲಿಯರು ನೋಡಿದ್ರೆ ಎಷ್ಟೊಂದು ಜನ ಬಂದವ್ರಿ. ಇಲ್ಲಿ ಬಂದು ಜಗಳ ಮಾಡಕ್ಕಂತ ಬಂತು. ಅವ್ರು ಯಾವಾಗ ಬಂದು ಸರಿಯಾಗಿ ಹೇಳಿದ ಅದೇ ಓದ್ ನೋಡು. ಸುಮ್ಮನೆ ನೀವು ಒಳ್ಳೆ ಕೆಲಸ ಮಾಡಿರಿ, ಸುಮ್ಮನಿರಿ. ನಮ್ಮ ದೊಡ್ಡಮ್ಮಗೆ ಯಾಕೆ ಗೊತ್ತೇನೋ ಹಿಂಗೆ ಮಾಡ್ತಾ ಇರೋದು, ಹೊಟ್ಟೆ ಉರಿತಾ ಐತೆ. ಅದಕ್ಕೇ ಹೊಟ್ಟೆ ಉರಿ ಸೈಜ್ಗೆ ಮಕ್ಕಾಗ್ದಿಲ್ಲದಕ್ಕೆ ಇಂಥವೆಲ್ಲ ಮಾಡ್ತಾ ಐತೆ. ಬಂದು ಅತ್ಲಾಗಿ ಇಕ್ಬೇಡ್ರಿ ಅದನ್ನು ಮಾಡಬೇಡ್ರಿ ಇದನ್ನು ಮಾಡಬೇಡ್ರಿ ಅಂತ ಹೇಳಿ ನಮ್ಮ ಜಾಗದ ಕಡೆಗೆ ಬಂದೈತೆ ಅಂತ ಏನಾನ ಒಂದು ರಗಳೆ ತಕ್ಕೊಂಡು ಇಲ್ಲಿ ಜಗಳ ಮಾಡಕ್ಕೆ ಬರುತ್ತೆ. ಒಟ್ಟೂರಿಗೆ ಏನು ಮಾತಾಡೋಣ ಅಮ್ಮಂಗಾಗುತ್ತೆ, ಏನು ತಂದಿಕನ ಅಮ್ಮಂಗಾಗುತ್ತೆ ಅಂಥವೆಲ್ಲ ಮಾಡ್ತಾರೆ. ತಲೆ ಕೆಡಿಸ್ಕೊಬಾರ್ದಣ. ಅದಕ್ಕೇ ನಾನು ಹೋಗಿ ಅಲ್ಲಿ ಸರ್ ಹತ್ರ ಹೇಳಿದ್ದು, ಪಿಡಿಒ ಸರ್ಗ ಹತ್ರ ಹೇಳಿದ್ರೆ ಅವರೆಲ್ಲನ ಟೈಟ್ ಮಾಡ್ತಾರೆ ಅಂತ ಹೇಳಿ ನೋಡಿ. ಇವಾಗ ಅವ್ರು ಹೇಳೋಗ್ಯವ್ರ, ಇನ್ಮೇಲಿಂದ ಏನು ಬಂದಿಲ್ಲ, ಮಾತಾಡೋಂಗಿಲ್ಲ, ಕೆಮ್ಮಂಗಿಲ್ಲ. ಏನಾದರೂ ಮಾತಾಡಿದರೆ ಐತಿ ಗ್ರಾಚಾರ. ನಾವೇನೇನು ಮಾತಾಡೋಕೆ ಹೋಗಲ್ಲ, ಅವ್ರಿಗೆ ಹೇಳ್ತೀವಿ. ಅದಕ್ಕೆ ನಾನು ಹೋಗಿ ಅವ್ರನ್ನ ಕರ್ಕೊಂಬಂದಿದ್ದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೊಡ್ಡಮ್ಮನ ಹೊಟ್ಟೆ ಉರಿಗೆ ಆಗಲೆಲ್ಲ ಮಾತಾಡಕ್ಕೆ ಬರೋದು. ಅದಕ್ಕೆ ಎಲ್ಲಿ ಬಿಗಿ ಮಾಡಬೇಕು ಅಲ್ಲಿ ಬಿಗಿ ಮಾಡಬೇಕು ಅಂತ ಹೇಳಿ ನಾನು ಹೋಗಿ ಗ್ರಾಮ ಪಂಚಾಯತಿ ಪಿಡಿಒ ಕರ್ಕೊಂಬಂದು ಎಲ್ಲ ಅಳತೆ ಮಾಡಿಸಿದ್ದೀನಿ. ಅದಕ್ಕೆ ಅವ್ರು ಬಂದು ಹೇಳಿದಾಗ ಎಲ್ಲ ಸರಿಯಾಗೈತಮ್ಮ, ನೀನು ಇಲ್ಲೇನು ಕೆಮ್ಮಂಗಿಲ್ಲ ಅಂತ ಹೇಳಿದಾಗ ಸುಮ್ಮನಾಯ್ತು ನೋಡು. ಮತ್ತೆ ಮಾತಾಡೋಂಗಿಲ್ಲ ನಮ್ಮ ದೊಡ್ಡಮ್ಮ. ಮಾತಾಡಿದ್ರೆ ಇದ್ದಾವೆ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.